ನನಗರ ಏನಾರ ತಗೊಂಡೆ ಅಂದ್ರ ಮಂದಿಗೆ ತೋರ್ಸುತನ ಸಮಾಧಾನ ಆಗೋದಿಲ್ಲ. ಈ ಸಾವಿತ್ರಕೋಬೇಕಿ ಮನ್ಯಾಗ ದಳ ಇಲ್ಲ. ಸಾವಿತ್ರಕ್ಕ, ಏ ಸಾವಿತ್ರಕ್ಕ, ಸಾವಿತ್ರಕ್ಕ, ಅಯ್ಯ ಬಾರಲ್ಲಚೆ, ಬಾ ಒಳಗ್ ಬಾ. ಏನ್ ಹೊರಗಿನವ್ರ ಕತೆ ಹೊರಗೆ ನಿಂತೋದ್ರಾಗತ್ತಿಯಲ್ಲ, ಬಾ ಒಳಗೆ. ಸೈತ್ರಿಕ ಇಲ್ಲ, ಒಳಗ್ ಬಂದ್ ಕುಂದ್ರಟು ಪುರ್ಸತ್ತಿಲ್ಲ ನನಗ. ಇದು ಸೈತ್ರಿಕ, ಇದು ನೋಡಿದೆ ಈ ಸೀರೆ ನೋಡ ಬೇಷ್ ಐತಿಲ್ಲ. ಯವಲ್ಯ, ಯಾವಾಗಲೇ ಯಾವಾಗ ತಗೊಂಡಿ ಈ ಸೀರೆ? ಏನ್ ಚಂದ ಐತಿಲ್ಲ ಸೀರೆ. ಬುಟ ಬುಟ, ಕಲರು ಮಸ್ತ್ ಐತಿ. ನಿನಗ ಗೊತ್ತೈತಿ ಬಿಡ, ಮನಗಂಡ ಐತಿ ನೋಡ. ಸೀರೆ ಕ್ವಾಲಿಟಿನೂ ಚಲೋ ಐತಿ. ಇಲ್ಲಿ ಯಾವಾಗ ತಗೊಂಡಿಲ್ಲ? ಇದು ನಾಡ್ದ ಲಕ್ಷ್ಮೀ ಪೂಜೆಗೆ ಬೇಕಲ್ಲ ಸೀರೆ, ಅದರ ಸಂಬಂಧ ಪ್ಯಾಟಿಗೆ ಹೋಗಿ ತಗೊಂಡ್ ಬಂದಿನಿ. ಚಂದ ಐತಿಲ್ಲ? ಚಂದ ಐತಿ ಅದು ಕೇಳ್ತೀಯಲ್ಲೇ, ಮನಗಂಡ ಮಸ್ತ್ ಐತಿ ನೋಡ. ಅಲ್ಲ ಹೋಗಾಗ ನನ್ನ ಕರಿಬೇಕಿಲ್ಲ, ನಾನು ಬರ್ತಿದ್ದೆ. ಇವ ನನಗೂ ಇಂಥ ಸೀರೆ ತಗೋಬೇಕಂತೇಳಿ ಭಾಳ ಆಸೆ ಆಗಿತ್ತು. ಈಗೇನ ಇವೇನ ಫುಲ್ ಟ್ರೆಂಡಿಂಗ್ ಒಳಗದಾವತ್ತೆ. ಎಲ್ಲಾರ ಮೈ ಮ್ಯಾಗ ನೋಡ್ತೀನಿ ಬರ ಇಂಥ ಸೀರೆನೇ ಉಟ್ಟಿರ್ತಾರೆ. ನಾನು ಒಂದು ತಗೋಬೇಕಂತೇಳಿ ಮಾಡಿದ್ದೆ, ಕರಿಬೇಕಿಲ್ಲ ಬರ್ತಿದ್ದೆ. ಅಯ್ಯಯ್ಯ ನನಗೇನ್ ಗೊತ್ತ ಸಾಯಿತ್ರಕ, ನೀ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗಿದ್ದಿಲ್ಲ ನಾನು. ಇಲ್ಲವ ಗೊತ್ತಾಗಲಿಲ್ಲ ಬಿಡು ನನಗೆ. ಅಂದಂಗ ಅಟ್ಟಕ್ಕೂ ನೀ ಏನು ಬಂದನು ಇಂಥ ಚಲೋ ಸೀರೆ ತಗೋತಿದ್ದಿದ್ದಿಲ್ಲ ಬಿಡು. ನಿನಗ 200-300 ಸೀರೆನೇ ಅವೇ ಕಂಡಪಟ್ಟಿ ರೊಕ್ಕ ಕೊಟ್ಟೇನೆ ಅನ್ನಿಸ್ತೈತಿ. ಇನ್ನೇನಾರ ನೀನು ಇಂಥ ಸೀರೆ ತಗೊಂಡೈತಿ ತಿಳ್ಕೊ, 1 ತಿಂಗಳಗಟ್ಲೆ ಊಟನ ಬಿಡ್ತಿದ್ದೆ ಅನ್ನಿಸ್ತೈತಿ. ಯಾಕಲ್ಲ ಯಾಕ ನಾ ಏನು ಚಲೋ ಸೀರೆ ಉಡುದೇ ಇಲ್ಲೇನ? ಅವ್ ಸೀರೆ ತಕ್ಕಂಗ ರೇಟ್ ಇರ್ತಾವ. ಬಾರಿ ಅದಿಯಲ್ಲ. ಅಲ್ಲ ಇಂಥ ಚಲೋ ಸೀರೆಗೆ 200-300 ಕೊಟ್ಟೆ ಅಂದ್ರೆ ಮೆಟ್ಟ ತಗೊಂಡು ಬಡಿತಾರೆ. ನನಗೂ ಗೊತ್ತಾಕೈತಿ, ನನಗೂ ತಿಳಿತೈತಿ. ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ ಏನ ತಾವ ಬೇಕನೆ ಚಲೋ ಸೀರೆ ಉಡೋಗತ್ತೆ ಮಾತಾಡಕತ್ತಾಳೆ. ನನ್ನ ಬಲ್ಲಿ ನೋಡ್ಬಾ ರಗಡ್ ಚಲೋ ಸೀರೆ ಅದಾವೆ. 2000 ರೂಪಾಯಿ, 3000 ರೂಪಾಯಿ, 4000 ರೂಪಾಯಿ, 10,000 ರೂಪಾಯಿ ಸೀತನೂ ಸೀರೆ ಅದಾವ ನನ್ನ ಕಡೆ. ಗೊತ್ತೇ ನಿನಗೆ? ಅಯ್ಯಯ್ಯ ನಾ ನೋಡ್ಲಾರ್ದು ನಿನ್ನ ಕಡೆ ಸೀರೆ ಎಟ್ಟದಾವು, ನಿನ್ನ ಕಡೆ ಎಟ್ಟ ರೇಟಿಂದ ಸೀರೆ ಅದಾವು ಎಲ್ಲಾನು ಗೊತ್ತೈತಿ ನನಗ. 10,000 ಮಟ ಸೀರೆ ಅದಾವ ಅತ್ತಿಗೆ ಕಡೆ. ಹಡಿಬಿಟ್ಟಿ ಊರ್ ಹಡಿಬಿಟ್ಟಿ ಬಿಲ್ಡಪ್ ನೋಡು, ಬಿಲ್ಡಪ್ ಹೇಗ ಕೊಡ್ತಾಳೆ. ನನಗೆ ಗೊತ್ತಿಲ್ಲೇನು, ಎಲ್ಲರ ದೊಡ್ಡ ದೊಡ್ಡ ಫಂಕ್ಷನ್ ಹೊಂಟ್ರನು ಅದೇ 300 ರೂಪಾಯಿ ಸೀರೆನೇ ಅದ ಪತ್ಲನ ಉಟ್ಕೊಂಡು ಬಂದ್ಬಿಡ್ತಾಳೆ. ಎಲ್ಲಾರು ರೇಷ್ಮೆ ಸೀರೆ, ಇಲಕಲ್ ಸೀರೆ, ಆ ಸೀರೆ ಈ ಸೀರೆ ಉಟ್ರೆ ಈಕಿ ಪತ್ಲನೇ ಉಟ್ಕೊಂಡು ಬಂದಿರ್ತಾಳೆ. ಮತ್ತೆ ನೋಡಿದ್ರೆ 10,000 ರೂಪಾಯಿ ಮಟ ಸೀರೆ ಅದಾವತ್ತ. 10,000 ರೂಪಾಯಿ ಮಟ ಸೀರೆ ಇದ್ದು ಅಲ್ಲಿ ಟೀಚರ್ಯಾಗರ ಆಮೇಲೆ ಟ್ರಂಕ್ನಾಗರ ಇಟ್ಟು ಇವತ್ತಿ ಹಚ್ಚಿ ಪೂಜೆ ಮಾಡಕತ್ತಾಳ ಕಾಣ್ತೈತಿ. ಯಾಕಲ್ಲ ಹಿಡಿಬಿಟ್ಟಿ ಏನ ಕುಣಗುಣ ಅನ್ನಕತಿ? ಏನ್ ಅನ್ನಕತಿ ಕೇಳಂಗ್ ಹೇಳ. ಏನಿಲ್ಲ ಏನಿಲ್ಲ ಅಂದಂಗ ಏಟ್ ಕೊಟ್ಟಿ ಈ ಸೀರೆಗೆ? ಬಾಳ ಏನ್ ಕೊಟ್ಟು ತಗೊಂಡಿಲ್ಲವ, ಸುಮ್ಮ ಹರಿದು ಹೋಗು ಬಾರ್ಗಿಗೆ ರೊಕ್ಕ ಸುರಿದಕ್ಕೈತೆ ಹೇಳಿ ಅಟ್ಟ ಸಿಂಪಲ್ ಒಳಗಿರ್ಲತ್ತೇಳಿ ಇದ ಬೇಷ್ ಅನಸ್ತೆ. ಬಾಳ ಕೊಟ್ಟಿಲ್ಲ, ಬರೀ ಒಂದ್ 2,000 ರೂಪಾಯಿ ಕೊಟ್ಟು ತಗೊಂಡಿನಿ. ನನಗಂಡೆಲ್ಲ ನೀ ಇಲ್ಲ ಲಕ್ಷ್ಮಿ ಹಬ್ಬಕ್ಕ ನಮ್ಮ ಮನಿ ಲಕ್ಷ್ಮಿ ನೀನ 5,000 ರೂಪಾಯಿ ಸೀರೆನೇ ತಗೋದು ಕೂತಿದ್ದ. ಆದ್ರ ನಾನು ಬ್ಯಾಡ್ರಿ ಇರೋಲಕತ್ತೇಳಿ 2,000 ತಗೊಂಡಿನಿ. ಏನ ಈ ಸೀರೆಗೆ 2,000 ರೂಪಾಯ? ಯುವ ನಾವಲ್ಲ ಇವ ಈ ಸೀರೆಗೆ 2,000 ರೂಪಾಯಿ? ಅಲ್ಲಿ ಲಚ್ಚಿ ನಿನಗ ಸೀರೆ ತಿಳಿದಿಲ್ಲ ಅನ್ನೋದು ಇದಕ್ಕ ನೋಡೆ. ಛೇ ಇದಕ್ಕೆ 2,000 ರೂಪಾಯಿ? 1,000 ರೂಪಾಯಿ ಭಾಳ ಹೋಯ್ತಿ ಸೀರೆಗೆ. 2,000 ರೂಪಾಯಿ 2,000 ರೂಪಾಯಿ. ಸೀರೆ ಅಂಗಡಿಯವ ನಿನ್ನ ತಲೆ ಮ್ಯಾಗ ತಪ್ಪಿಗೆ ಹಾಕಿ ಕಳಿಸ ನಾಳೆ. ನನ್ನ ಕರ್ಕೊಂಡು ಹೋಗ್ಬೇಕಿತ್ತು ನೀನು. 1,000 ರೂಪಾಯಿದಾಗ ಕೊಡಿಸ್ತಿದ್ದೆ ನಾನು. ಏನ ಸವಿತ್ರಕ್ಕ ಏನ್ ಹಿಂಗ ಅನ್ನಕತಿಯಲ್ಲ ನೀನು? ಸೀರೆ ನೋಡ ಇಡೋ ಜನ ಮಸ್ತ್ ಐತಿ, ಹಂಗೈತಿ ಹಿಂಗೈತಿ ಅಂದಿ. ಈಗ ನೋಡಿದ್ರೆ ಏನ ರೇಟ್ ಭಾಳ ಐತೆ ಅನ್ನಕತಿಯಲ್ಲ. ಏವಾ ಅವ ಮನಾರ್ 3.5 ಹೇಳಿದ, ನಾ 2,000 ರೂಪಾಯಿ ಮಾಡಿ ತಗೊಂಡ್ ಬಂದಿನಿ. ಭಾಳ ಆಯ್ತಾ ಸೀರೆಗೆ? ಭಾಳ ಆಯ್ತು ಅನ್ನತ್ ಕೇಳ್ತಿಯಲ್ಲ, ಭಾಳ ಆಯ್ತಾ ಮತ್ತ? ಏನ್ರಿ ಇಬ್ರು ಏನ ನೋಡ್ಕೊತ ಕೂತಿರಲ್ಲ? ಅಲ್ಲ ಸೀರೆ ಅದ ಕಲರ್ ಚಂದ ಐತಿ ನೋಡ. ಇಲ್ಲಿ ತೊಂಬೈ ನೋಡುನ ಯಾರ್ದದ ಸೀರೆ? ನಂದೇನಲ್ಲವ ನಂದೇನಲ್ಲ, ಇದಗಳಲ್ಲ ಲಚ್ಚಿ ಈಗಿಂದ ನೋಡ. ಈ ಗಂಗಿ ಈ ಸೀರೆ ನೋಡಲಿ. ಈ ಸೀರೆ ನೋಡ್ಕೇಸಿಂದ್ರೆ ಇದ್ರ ರೇಟ್ ಹೇಳ ನೋಡುನ, ಎಷ್ಟು ಕೊಡ್ಬೇಕು ಇದಕ್ಕ? ಇವ ಎಷ್ಟು ಚಂದ ಐತಿ ಅರಿಬಿ, ಮೆತ್ತಗೈತಿ ನೋಡ. ಉಟ್ಕೊಂಡನು ಮೈ ಮ್ಯಾಗ ವಜ್ಜಿಲ್ಲ. ಸೀರೆಗಳಿಗೂ ಹಗರ್ ಐತಿ ನೋಡ. ಚಂದ ಐತಿ ಸೀರೆ. ಎಷ್ಟು ಕೊಟ್ಟಿಯಲ್ಲಿ? ಇವ ಎಷ್ಟು ಕೊಟ್ಟು ತಂದಿನಿ ನೀ ಹೇಳ ನೋಡ ಗಂಗಿ, ಎಷ್ಟು ಕೊಟ್ಟಿರ್ಬೇಕು ಈ ಸೀರೆಗೆ? ಸೀರೆ ಗೀರಿ ಡಿಸೈನ ಮಸ್ತ್ ಐತಿ. ಈಗಿನ ಟ್ರೆಂಡ್ ಒಳಗೂ ಐತಿ ಅಂದ್ರೆ 2,500 ರೂಪಾಯಿ. ಈಗ ಸಮಾಧಾನ ಐತಿ ನೋಡ ನನಗ. ಹೋದ ಸರ ಬಂದಂಗಾಗಿತ್ತು. ಈ ಕೈತಕ ಅದಾಳಲ್ಲ, ಈ ಕೈತಕ ಎದಿನೇ ಓಡಿಸಿಬಿಟ್ಟಿಲ್ಲ ಗಂಗಿ ನನಗ. ಈ ಸೀರೆಗೆ 1,000 ರೂಪಾಯಿ ಭಾಳ ಆಯ್ತಂದು ಬಿಟ್ಲು. ನನಗರ ಒಂದು ತರಾಣೆ ಆಗಿತ್ತು. ನಾನು ಎಷ್ಟು ಕೇಡ್ಯಾಡಿ ಬೇಡ್ಯಾಡಿ ಪೀಡ್ಯಾಡ್ಸ್ಕೇಸಿಂದ್ರ 2,000 ರೂಪಾಯಿ ಮಾಡಿ ತಂದಿನಿ. ಈಕಿ ನೋಡಿದ್ರೆ 1,000 ರೂಪಾಯಿ ಭಾಳ ಆಯ್ತಂದು ಬಿಟ್ಲವ. 1,000 ರೂಪಾಯಿಗೆ ಯಾರು ನನ್ನ ಮಗ ಕೊಡ್ತಿರ್ಬೇಕು ಇಂಥ ಸೀರೆ? ಅಲ್ಲ ಇಟ್ಟು ಚಂದ ಸೀರೆ ಐತಿ, ಕಲರ್ ಐತಿ, ಡಿಸೈನ್ ಐತಿ, ಒಳಗೆ ಬುಟ್ಟ ಅದಾವ, ಶೈನಿಂಗ್ ಐತಿ, ಎಲ್ಲಾನು ಐತಿ. 2,000 ರೂಪಾಯಿ ಕೊಡ್ತಿರ್ಬೇಕು. ಇಲ್ಲ 2,000 ರೂಪಾಯಿ ಬರಬ್ಬರ ಐತಿ. ಹಂಗ ಹೇಳ್ತಾಳ ಆಕಿ ಸಾವಿತ್ರಕ್ಕ. ಆಕಿ ಸಾವಿತ್ರಕ್ಕ ತಗೋತಾಳಲ್ಲ 300 ರೂಪಾಯಿ 500 ರೂಪಾಯಿ ಸೀರೆ. ಅವ ಆಕಿಗೆ ಅಪರೂಪದ ಸೀರೆ. ಇಂಥ ಸೀರೆ ನೋಡಿದ್ರೆ ಹಂಗ ಅಲ್ಲ ಸಾವಿತ್ರಕ್ಕ ಏನ 1,000 ರೂಪಾಯಿ ಬರ್ತಾವ ಈ ಸೀರೆಗಳು? ಹುಚ್ಚರ್ಸುಗಳ ಸೀರೆ ತಗೊಳ್ಳೋದು ಗೊತ್ತಿಲ್ಲ. ಈಗಿನ ಬಂದಪ್ಪ 2,500 ರೂಪಾಯಿ ಅತ್ತ. 2,500 ರೂಪಾಯಿ ಎಂದ್ ಕೊಟ್ಕೇಸಿಂದ್ರೆ ಎಂದರ ಸೀರೆ ತಗೊಂಡಿರೇ ಇಲ್ಲ? ಬರ್ರಿ ತೋರಿಸ್ತೀನತ್ತ. ನನ್ನನ್ನು 2,500 ರೂಪಾಯಿ ಕೊಟ್ಟು ಸೀರೆಗಳು ತಂದಿನಿ. ಸೂಪರ್ ಡುಪ್ಪರ್ ಸೀರೆ ಅದಾವ ನನ್ನ ಕಡೆ.
ಹಂಗಿದ್ರೆ 1000 ರೂಪಾಯಿ ಕೊಡ್ತೀನಿ ಸೇಮ್ ಇಂತಾವೆ ನನಗೊಂದು ಸೀರೆ ತಂದು ಕೊಡು ನೋಡುನತ್ತೆ. ಅಯ್ಯ ಬಂದು ಬಿಡು, ಯಾಕೆ ನನ್ನ ಮಾಡ ಕೆಲಸ ಇಲ್ಲ ತತ್ತಿದೇನು? ನಾನೇ ಹೇಳೋದು ಹೇಳಿನಿ, ನಿಮ್ಮ ಮರ್ಜಿ 2000 ಕೊಟ್ಟು ತಗೋರಿ, 10,000 ಕೊಟ್ಟು ತಗೋರಿ, 20,000 ಕೊಟ್ಟರು ತಗೋರಿ, ನಿಮ್ಮ ರೊಕ್ಕ ನಿಮ್ಮ ಸೀರಿ ನಿಮ್ಮ ಮಾತು. ನನಗೆ ಅನ್ಸಿದ್ ನಾ ಹೇಳಿನಿ, ನೀ ಏನೇ ನನ್ನ ಮೇಲೆ ಸಿಟ್ಟಿ ಬಂದವ್ರಂಗ್ ಮಾಡಕತ್ತಿಯಲ್ಲ. ಹುಡ್ರಿ ನನಗೇನಾಗೋದೈತಿ? ಲಚಿ ಸೀರೆ ಚಂದ ಐತಿ ನೋಡ್ಲಿ ಲಚಿ, 2000 ರೂಪಾಯಿ ಹೋದ್ರೂ ಅಡ್ಡಿ ಇಲ್ಲ. ಮದುವೆಗೂ ಇಂಥ ಸೀರೆಗಳು ತಗೊಳಲ್ಲ. ಏನಲೆ ಈ ಸತ ಏನ ಲಕ್ಷ್ಮೀ ಪೂಜೆ ಜೋರ್ ಮಾಡಂತಂತಿ. ಸೀರೆ ಗೀರಿ ಮರಗಾಡ ತಗೊಂಡಿ, ಇದಕ್ಕ ವರ್ಕ್ ಹಾಕಿ ಜಂಪರ್ ಹೊಲಸ, ದಾರದ ಹೊರಕ್ ಹಾಕಸ, ಅವ್ ಮುತ್ತಿಂದ್ರಲ್ಲೇ ಹಾಕಿಸ್ಬೇಡ, ಅವ ಆನೆ ಕಪ್ಪಾಗಿ ಬಿಡ್ತಾವ. ಉಟ್ಕೊಂಡ್ರೆ ನೋಟ ಚಂದ ಅನ್ಸೋದಿಲ್ಲ. ದಾರದ ವರ್ಕ್ ಹಾಕಿಸಿ ಮಸ್ತ್ ಜಂಪರ್ ಹೊಲಿಸಿ ಉಟ್ಕೋ, ಸೇಮ್ ಮಹಾಲಕ್ಷ್ಮಿ ಹಂಗ ಕಾಂತಿ ನೋಡಿ ಸೀರ್ಯಾಗ ನೀನು. ಹೂನ ಗಂಗು, ನಾನು ಹಂಗ ಮಾಡ್ಬೇಕತ್ ಮಾಡಿದ್ದೆ ನೋಡು. ಇವ ನಾನು ಮಮ್ಮಿ ವರ್ಕ್ ಹಾಕಿಸಿದ್ರೆ ಜಂಪರ್ ಹೊಲಸ್ಕೊಂಡೇ ಇಲ್ಲ. ಈ ಸತಾರ ಜಂಪರ್ ವರ್ಕ್ ಹಾಕಿಸಿ ಮಾಡಿಸಿ ಉಟ್ಕೋಬೇಕತ್ತ ಮಾಡೀನಿ. ಇವ ಅಲ್ಲ ಅವಾಗ ಆ ಜೋಗ್ಯಾರಿಗೆ ಅಕ್ಕ ಬರ್ತಿದ್ಲೆ, ಇಂತಿತ್ತ ಚಂದ ಚಂದ ಕೊಳ್ಳಾಗಿ ನಾವು ಇವು ತಗೊಂಡ್ಬರ್ತಿದ್ಲೆ. ಯಾಕ ಈಗ ಬಂದೇ ಇಲ್ಲ ನೋಡ ಹಬ್ಬದಾಗ? ಹೌದು ನೋಡು, ನಾನು ನೋಡಕತ್ತೀನಿ ದಾರಿ, ಬಂದೇ ಇಲ್ಲ. ಬಂದಂದ್ರೆ ಹೇಳಲಿ ನನಗೂ, ನಾನು ಒಂದಿಟ್ಟು ಕೈಯಾಗಿನ ಬಳಿ ಕಾಲ್ಚೇನ ತಗೋಬೇಕತ್ತ ಮಾಡೀನಿ. ನಿಮ್ಮ ಮನೆ ಕಡೆ ಬಂದ್ರೆ ನೀ ಹೇಳಿರೆ, ನಮ್ಮ ಮನೆ ಕಡೆ ಬಂದ್ರೆ ನಾ ಹೇಳ್ತೀನಿ ಅಂದಂಗೆ. ಇದರಲ್ಲಿ ಈ ಜಂಪರ್ ಯಾರ ಬಲಿ ವರ್ಕ್ ಹಾಕಿಸ್ಲಿ, ಯಾರು ಚಂದ ಹಾಕ್ತಾರ ಗೊತ್ತೈತೆ ನಿನಗೆ? ಯಾಕಂದ್ರೆ ನಾವು ಒಮ್ಮೆ ಹಾಕ್ಸೇ ಇಲ್ಲ ಅದಕ್ಕೆ. ಆ ಮ್ಯಾಗಿನ ಮನಿ ಪಾರ್ವತಿ ಕದ ನೋಡು, ಅಲ್ಲಿ ಪತ್ತರ ಕೊರದಾರಲ್ಲ ಅವ್ರ ಮನಿ ಬಾಜುಕೊಂದು ಮನಿ ಐತಿ ನೋಡು, ಆಕಿ ಚಂದ ಹಾಕ್ತಾಳ ನೋಡು. ನಾನು ನೋಡಿನಿ 8 ಮಂದಿ ಜಂಪರ್ ಹಾಕ್ತಾರ ಆಕಿನ ಬಲಿ, ಕಂಡಪಟ್ಟಿ ಮಂದಿ ಆಕಿನ ಬಲಿ ಹಾಕ್ತಾರ. ಅಲ್ಲಿ ಹಾಕ ಚಂದ ಹಾಕ್ತಾಳ ನೋಡಕಿ ವರ್ಕ್. ಹೌದಾ? ಅಯ್ಯ ಆಕಿ ಅಂದ್ರೆ ಗೊತ್ತದಾಳ ಬಿಡು ನನಗೆ. ಆಯ್ತಗೋ ಅಲ್ಲೇ ಹಾಕ್ತೀನಿ. ಮತ್ತೆ ಹೊಲ್ಸುದು ವರ್ಕ್ ನಾಕಿನಿ ಹಾಕ್ತಾಳೆ, ಹೊಲ್ದು ಕೊಡ್ತಾಳೆ. ಏನ 150 ರೂಪಾಯಿ ಹೆಚ್ಚಿಗೆ ತಗೊಳಂತ ಅಂತಾಳೆ. ಯಾಕೆ ಹೋದ್ರೆ ಹೋಗೋಲಕ್ಕ? ಅಲ್ಲ ಮನಾರ್ 2000 ರೂಪಾಯಿ ಸೀರೆನೆ ತಂದಿ, ಇನ್ನು 50 ರೂಪಾಯಿ ಮೋರಿ ನೋಡ್ತೇನೆ, ಆಕಿನ ಬೆಲೆ ಹಾಕಿಬಿಡು ಅದನ್ನು. ಅಟ್ಟ ಮಾಡ್ತೀನಿ ತಗೋ. ಆಯ್ತು ತಗೋರವ, ನಾನು ನಿನ್ನ ಮನ್ಯಾಗ ಕಂಡಪಟ್ಟಿ ದಗದವ. ಈ ಹಡಿಬಿಟ್ಟಿ ಸೀರೆ ತೋರ್ಸಕ್ ಬಂದತ್ತೇಳಿ ಇಲ್ಲೇ ಕೂತೆ ನೋಡು, ದಗದ ಅಲ್ಲೇ ಕೂತು ಹೊಕ್ಕಿನ ನಾನು. ಆಯ್ತು ತಗೋರವ, ಆಯ್ತು ಮಾಡಿ ಹೋಗು. ಮತ್ತೆ ನಿಮ್ಮನು ದಗದಗಳು ಭಾಳ ಇರ್ತಾವ, ಸುಮ್ಮ ಬಂದು ಕುತ್ಕೇಸಿಂದ್ರೆ ನಾ ಟೈಮ್ ಹಾಳು ಮಾಡಿದೆ ನೋಡಿ ನಿಮ್ದು. ಆಯ್ತಾಯ್ತು, ನಿನ್ ದಗದ ನೀ ಮಾಡ, ನಾನು ಹೊಕ್ಕಿನಿ. ಆಯ್ತು ಬರವ. ನನ್ನೇ ಬರ್ದಾಗ ಒಂದು ದಿನ ಚಂದನ ಸೀರೆ ಉಡು ಭಾಗ್ಯನೇ ಇಲ್ಲ ನೋಡು. ಸೀರೆ ಎಷ್ಟು ಚಂದ ಐತಿ, ಸೀರೆ ನೋಡೋಣ ನನಗರ ಒಂದು ತರ ಆದಂಗೈತೆ. ನನ್ನ ಗಂಡ 500 ರೂಪಾಯಿ ಕೊಟ್ಟು ಸೀರೆ ಕೊಡ್ಸಾಕ ಅಳ್ತಾನ. ಆಕಿನ ಗಂಡ ನೋಡು 2000 ರೂಪಾಯಿ, 3000 ರೂಪಾಯಿ, 5000 ರೂಪಾಯಿ ಸೀರೆಗಳು. ನಾವಲ್ಲ ಈ ಸತ ನನಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಬೇಕಂದ್ರೆ ಬೇಕು. ಬರ್ಲಿ ನನ್ನ ಗಂಡ ಬರ್ಲಿ. ಸೀರೆ ಎಷ್ಟು ಚಂದ ಐತಿ. ಆ ಸೀರೆಗೆ 2000 ರೂಪಾಯಿ ಅಂದ್ರೆ ನನಗೆ ಕೇಳಿ ಗಾಬರಿ ಆಯ್ತು. ಅವ್ರ ಮುಂದೆ ಏನಂದ್ಲೆ ತೇಳಿ ಸುಮ್ಮ 1000 ರೂಪಾಯಿ ಕೊಡ್ಬೇಕಿಲ್ಲ ತಂದೆ ನಾನು. ನನಗೆ ಗೊತ್ತಿಲ್ಲ, ಈ ಸಲ ನನಗೆ ರೇಷ್ಮೆ ಸೀರೆ ಬೇಕಂದ್ರೆ ಬೇಕ. ಬರ್ಲಿ ಇವತ್ತು ಬರೋಣ, ಜಗಳ ತೆಗೆದಾಕೋಲಕ್ಕ ಸೀರೆ ರೊಕ್ಕ ಇಸ್ಕೋತೀನಿ. ನೋಡಿದ್ರಲ್ಲ, ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನನ್ನ ಚಾನಲ್ ಯಾರ ಹೊಸದಾಗಿ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಮಾಡ್ರಿ. ನಿಮಗೆ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೇವೆ ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ. ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡ್ರಿ, ವಿಡಿಯೋ ಕೊನೆ ತನಕ ನೋಡ್ರಿ.